ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಇವತ್ತು ಎರಡು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಗುಡ್ ನ್ಯೂಸ್ ನಿಮಗೆ ಎಲ್ಲರಿಗೂ ಕೂಡ ಲಭ್ಯವಾಗಿದೆ ಸ್ನೇಹಿತರೆ. ಅದು 17-18 ಕಂತಿನ ಬಾಕಿ ಇರುವಂಥ ಹಣ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿ ಆಗಿರ್ಬೋದು ಸ್ನೇಹಿತರೆ. ಅದರ ಜೊತೆಗೆ 19 ಮತ್ತು 20ನೇ ಕಂತಿನ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗಿದೆ ಸ್ನೇಹಿತರೆ. ಅದರ ಜೊತೆಗೆ ಅಕ್ಕಿ ಹಣದ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಇವೆ ಸ್ನೇಹಿತರೆ. 3-4 ಅಪ್ಡೇಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ನಿಮಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ತರುವಂಥ ಒಂದು ಅಪ್ಡೇಟ್ಗಳು ಇವಾಗಿವೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಅಪ್ಡೇಟ್ಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದರ ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಏನಪ್ಪ ಅಂದರೆ ಯಾರು ಕೂಡ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಿ ನೋಡಿ, ಆಮೇಲೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಬಂದು ಮತ್ತೆ ಯಾವಾಗ ಜಮಾ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೀರಾ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅರ್ಥ ಆಗ್ತದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಏಪ್ರಿಲ್ 16 ಸ್ನೇಹಿತರೆ, ಆಲ್ಮೋಸ್ಟ್ ಆಲ್ ಬುಧವಾರ ಅಂತಲೇ ಹೇಳ್ಬೋದು. ಇವತ್ತು ಸಾಯಂಕಾಲದ ಹೊತ್ತಿಗೆ ಎಲ್ಲರಿಗೂ ಕೂಡ 4-5 ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬಂದಿವೆ ಸ್ನೇಹಿತರೆ. ಮೊದಲನೇದಾಗಿ 17 ಮತ್ತು 18ನೇ ಕಂತಿನ ಬಾಕಿ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಏನೇನಿದೆ ಸ್ನೇಹಿತರೆ, ಡಿಸೆಂಬರ್ ಹಾಗೆ ಜನವರಿ ತಿಂಗಳ ಬಾಕಿ ಇರುವಂತಹ ಒಂದು ಆಲ್ಮೋಸ್ಟ್ ಆಲ್ 17 ಕಂತಿನ ಹಣ ಇನ್ನು ಆಲ್ಮೋಸ್ಟ್ 8-10 ಲಕ್ಷ ಜನರಿಗೆ, ಅದರ ಜೊತೆಗೆ 18ನೇ ಕಂತು 15-16 ಲಕ್ಷ ಜನರಿಗೆ ಇನ್ನೂ ಕೂಡ ಜಮಾ ಆಗೋದು ಬಾಕಿ ಇದೆ ಸ್ನೇಹಿತರೆ. ಅವರಿಗೆ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಅವರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಗುಡ್ ನ್ಯೂಸ್ ಕೂಡ ಅವರಿಗೆ ಬಂದಿದೆ. ಅದು ನೋಡಿ ಏನಪ್ಪ ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ಆಲ್ ನಾಳೆ ಸ್ನೇಹಿತರೆ, ನಾಳೆ ಏಪ್ರಿಲ್ 17 ಅಂತ ಅಂದ್ಕೊಳ್ತೀನಿ. ನಾಳೆ ಏಪ್ರಿಲ್ 17ನೇ ತಾರೀಕಿನಂದು ಗುರುವಾರ ಸ್ನೇಹಿತರೆ, ನಾಳೆ ಎಲ್ಲರಿಗೂ ಕೂಡ 4,000 ರೂಪಾಯಿ 17ನೇ ಕಂತು ಹಣ ಯಾರಿಗೆ ಜಮಾ ಆಗಿಲ್ಲ ಅವರಿಗೆ 2,000 ರೂಪಾಯಿ. ಅದರ ಜೊತೆಗೆ 18ನೇ ಕಂತು ಅಂದರೆ ಜನವರಿ ತಿಂಗಳ ಹಣ ಅಂತಲೇ ಹೇಳ್ಬೋದು, ಅದು ಕೂಡ 2,000 ರೂಪಾಯಿ ಸ್ನೇಹಿತರೆ. ಯಾರಿಗೆಲ್ಲ ಇನ್ನು 17 ಮತ್ತು 18ನೇ ಕಂತಿನ ಹಣ ಜಮಾ ಆಗಿಲ್ಲ ಅವರಿಗೆ 2,000 ರೂಪಾಯಿ. ಅದರ ಜೊತೆಗೆ 18ನೇ ಕಂತಿನ ಹಣವು ಕೂಡ 2,000 ರೂಪಾಯಿ ಸ್ನೇಹಿತರೆ. ಒಟ್ಟಾರೆಗೆ ನಾಳೆ 4,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗ್ತದೆ ಸ್ನೇಹಿತರೆ. ನಾಳೆಯೂ ಕೂಡ ನಿಮಗೆ ಜಮಾ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನುವಂಥ ಮಾಹಿತಿಗಳನ್ನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ. ಅದರ ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದರೆ ನಿಮಗೆ ಎಲ್ಲ ಬಗೆಯ ಇನ್ಫಾರ್ಮೇಷನ್ ವಿಡಿಯೋಗಳಲ್ಲಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊತೀನಿ. ಈಗ 17 ಮತ್ತು 18ನೇ ಕಂತಿನ ಒಂದು ಹಣದ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಲಭ್ಯ ಆಯಿತು ಅಂತ ಭಾವಿಸ್ತಾ ಈಗ ಅದರ ಜೊತೆಗೆ ಇನ್ನು ಡಿಸೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆ ಕೇವಲ ಒಂದು 8 ಲಕ್ಷ ಜನರಿಗೆ ಮಾತ್ರ ಜಮಾ ಆಗೋದು ಬಾಕಿ ಇದೆ. ಅದರ ಜೊತೆಗೆ ಜನವರಿ ತಿಂಗಳ ಒಂದು ಅನ್ನಭಾಗ್ಯ ಯೋಜನೆ ಕೊನೆಯ ಒಂದು ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಅಂದರೆ ಅಕ್ಕಿ ಹಣ ಅದು ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ನಾಳೆ ನಿಮಗೆಲ್ಲರಿಗೂ ಕೂಡ ಡಿಸೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರಿಗೆ ನಾಳೆ ಅವರಿಗೆ ಬಾಕಿ ಇರುವಂತಹ ಜನರಿಗೆ 8 ಲಕ್ಷ ಜನರಿಗೆ ಏನೇನೆಲ್ಲ ಇದ್ದಾರೆ ಸ್ನೇಹಿತರೆ, ಯಾರಿಗೆಲ್ಲ ಅವರಿಗೆ ಜಮಾ ಆಗಿಲ್ಲ ಅವರಿಗೆ ನಾಳೆ ಜಮಾ ಆಗ್ತದೆ. ಅಕಸ್ಮಾತ್ ನಾಳೆಯೂ ಕೂಡ ನಿಮಗೆ ಜಮಾ ಆಗಲಿಲ್ಲ ಅಂದರೆ ಅದನ್ನು ಕೂಡ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಾಳಿನ ವಿಡಿಯೋಗಳಲ್ಲಿ ನಿಮಗೆ ಏನು ಮಾಡಬೇಕು ಅನ್ನೋಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇದು ಅನ್ನಭಾಗ್ಯ ಯೋಜನೆಯ ಒಂದು ಡಿಸೆಂಬರ್ ತಿಂಗಳ ಮಾಹಿತಿ ಆಯಿತು ಸ್ನೇಹಿತರೆ. ಅದರ ಜೊತೆಗೆ ಇನ್ನು ಅನ್ನಭಾಗ್ಯ ಯೋಜನೆ ಜನವರಿ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ ಸ್ನೇಹಿತರೆ. ಅದು ಯಾವಾಗಂತ ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ಆಲ್ ಏಪ್ರಿಲ್ 21ನೇ ತಾರೀಕು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಏಪ್ರಿಲ್ 18 ಶುಕ್ರವಾರ ಆಯಿತು, ಏಪ್ರಿಲ್ 19 ಶನಿವಾರ, ಏಪ್ರಿಲ್ 20 ರವಿವಾರ ಸ್ನೇಹಿತರೆ, ಏಪ್ರಿಲ್ 21 ಸೋಮವಾರ. ಏಪ್ರಿಲ್ 21 ಸೋಮವಾರದಂದು ನಿಮಗೆಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಬಾಕಿ ಇರುವಂತಹ ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಅಂತ ನಿಮ್ಮ ರೇಷನ್ ಕಾರ್ಡ್ನ ಮೆಂಬರ್ಸ್ಗಳ ಅನುಸಾರವಾಗಿ ನಿಮ್ಮ ರೇಷನ್ ಅಕ್ಕಿ ಹಣ ಎಷ್ಟು ಬರ್ತಲ್ವ ಸ್ನೇಹಿತರೆ, ಅದು ಎಲ್ಲರಿಗೂ ಕೂಡ ನಿಮಗೆ ಬರುವಂಥ ಏಪ್ರಿಲ್ 21ನೇ ತಾರೀಕು ಸೋಮವಾರದಂದು ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಲಿದೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಇದು ಸದ್ಯಕ್ಕೆ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು.
ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣದ ಬಗ್ಗೆ ಈಗ ಎಲ್ಲರ ಪ್ರಶ್ನೆ ಅಂತಾನೆ ಹೇಳ್ಬೋದು. ನಮಗೆ ಯಾವಾಗ ಜಮಾ ಆಗ್ತದೆ ಹೇಳಿ ಸರ್, ಚಿಕ್ಕಮಗಳೂರಿಗೆ ಯಾವಾಗ ಜಮಾ ಆಗ್ತದೆ, ಬೆಳಗಾವಿಗೆ ಯಾವಾಗ ಜಮಾ ಆಗ್ತದೆ, ಬೀದರ್ಗೆ ಯಾವಾಗ ಜಮಾ ಆಗ್ತದೆ, ಹೀಗೆ ತಮ್ಮ ಜಿಲ್ಲೆ ಹೆಸರು ಹೇಳಿ ಯಾವಾಗ ಜಮಾ ಆಗ್ತದೆ ಹೇಳಿ ಸರ್ ಅನ್ನೋಂಥ ಪ್ರಶ್ನೆಗಳೀಗ ಎಲ್ಲರ ಒಂದು ಕಮೆಂಟನ್ನು ನಮ್ಮ ವಿಡಿಯೋ ಕಮೆಂಟ್ಗಳಲ್ಲಿ ಬರ್ತಾ ಇವೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ನಮಗೆ ಇನ್ನೂ ಯಾರು ಕೂಡ ಜಮಾ ಆಗಿಲ್ಲ ಅನ್ನೋಂಥ, ಯಾಕೆಂದರೆ ಇನ್ನೂ ಯಾರಿಗೂ ಕೂಡ ಜಮಾ ಮಾಡಿಲ್ಲ, ಅದಕ್ಕೋಸ್ಕರ ಯಾರಿಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ಈಗ ಅದು ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಬಂದಿರುವಂಥ ಮಾಹಿತಿ ಪ್ರಕಾರ ಏಪ್ರಿಲ್ 18 ಶುಕ್ರವಾರದಂದು ಜಮಾ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ಆದರೆ ಇದು ಡೇಟ್ ಮಾತ್ರ ಫಿಕ್ಸ್ ಇಲ್ಲ ಸ್ನೇಹಿತರೆ. ಅಕಸ್ಮಾತ್ ನಿಮಗೆ ಶುಕ್ರವಾರ ಏಪ್ರಿಲ್ 18ನೇ ತಾರೀಕು 19ನೇ ಕಂತಿನ ಸ್ನೇಹಿತರೆ, ಅಂದರೆ 19ನೇ ಕಂತು ಅಂದರೆ ಫೆಬ್ರವರಿ ತಿಂಗಳ ಹಣ ಅಂತಲೇ ಹೇಳ್ಬೋದು, 2,000 ರೂಪಾಯಿ ಬಾಕಿ ಇರುವಂಥ ಹಣ, ಅದು ನಿಮಗೆ ಆಲ್ಮೋಸ್ಟ್ ಆಲ್ ಜಮಾ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಅದು ಏಪ್ರಿಲ್ 18ನೇ ತಾರೀಕಿಗೆ ಜಮಾ ಆಗುವಂಥ ಸಾಧ್ಯತೆ 90% ಇದೆ ಸ್ನೇಹಿತರೆ. ಅಕಸ್ಮಾತ್ ಅವತ್ತು ಜಮಾ ಆಗಲಿಲ್ಲ ಅಂದರೆ ಅದು ಕೂಡ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಇದೆ. ಪೋಸ್ಟ್ಪೋನ್ ಅಂದರೆ ಏಪ್ರಿಲ್ 21ನೇ ತಾರೀಕು ಸೋಮವಾರ ಅದು ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಇದೆ. ಆದರೆ ಬಂದಿರುವಂಥ ಮಾಹಿತಿ ಪ್ರಕಾರ ಶುಕ್ರವಾರವೇ ಜಮಾ ಆಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರೋದರಿಂದ ಇದನ್ನು 3 ಹಂತದಲ್ಲಿ ಜಮಾ ಮಾಡಲು ನಮ್ಮ ರಾಜ್ಯ ಸರ್ಕಾರ, ಅಂದರೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಈಗೆಲ್ಲ ಪ್ಲಾನ್ಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಅದರಲ್ಲೂ ಕೂಡ ಮೊದಲನೇ ಹಂತದಲ್ಲಿ ಒಂದು ಆಲ್ಮೋಸ್ಟ್ ಆಲ್ ಒಂದು 11 ಜಿಲ್ಲೆ, ಎರಡನೇ ಹಂತದಲ್ಲಿ ಒಂದು 10 ಜಿಲ್ಲೆ, ಮೂರನೇ ಹಂತದಲ್ಲಿ ಒಂದು 10 ಜಿಲ್ಲೆ ಸ್ನೇಹಿತರೆ. ಒಟ್ಟಾರೆಯಾಗಿ 31 ಜಿಲ್ಲೆಗಳಲ್ಲಿ 3 ಹಂತದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿನ ಜಮಾ ಮಾಡುವಂಥ ಒಂದು ಸಾಧ್ಯತೆ ಈಗ ಕಂಡು ಬರ್ತಾ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ 1,24,25 ಲಕ್ಷ ಏನೇನೆಲ್ಲ ಫಲಾನುಭವಿಗಳು ಇದ್ದಾರೆ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ಮೊದಲನೇ ಹಂತದಲ್ಲಿ 25 ಲಕ್ಷ ಜನರಿಗೆ ಜಮಾ ಆದರೆ, ಎರಡನೇ ಹಂತದಲ್ಲಿ ಆಲ್ಮೋಸ್ಟ್ ಆಲ್ ಇನ್ನು ಉಳಿದಿರುವಂತಹ ಮೊದಲನೇ ಹಂತದಲ್ಲಿ ಆಲ್ಮೋಸ್ಟ್ ಆಲ್ ಒಂದು 55 ಲಕ್ಷ ಜನರಿಗೆ ಜಮಾ ಆಗ್ತದೆ ಸ್ನೇಹಿತರೆ. 25 ಲಕ್ಷ ಅಲ್ಲ, ಮೊದಲನೇ ಹಂತದಲ್ಲಿ ಒಂದು 55 ಲಕ್ಷ ಜನರಿಗೆ ಜಮಾ ಆಗ್ತದೆ. ಅದರ ಜೊತೆಗೆ ಎರಡನೇ ಹಂತದಲ್ಲಿ ಒಂದು 40 ಲಕ್ಷ ಜನರಿಗೆ, ಇನ್ನು ಉಳಿದಿರುವಂತಹ ಹಂತದಲ್ಲಿ ಒಂದು 30ರಿಂದ 35 ಲಕ್ಷ ಜನರಿಗೆ ಮೂರನೇ ಹಂತದಲ್ಲಿ ಜಮಾ ಆಗ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ 3 ಹಂತದಲ್ಲಿ 1,25 ಲಕ್ಷ ಏನೇನೆಲ್ಲ ಫಲಾನುಭವಿಗಳು ಇದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ, ಅವರೆಲ್ಲರಿಗೂ ಕೂಡ ಜಮಾ ಆಗ್ತದೆ ಸ್ನೇಹಿತರೆ. ಇದು 19ನೇ ಕಂತಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಮಾಹಿತಿ ಆಯಿತು ಅಂತ ಅಂದ್ಕೊಂಡಿದೆ. ಇನ್ನು ಎಲ್ಲರೂ ಕೂಡ ಇರೋ ಪ್ರಶ್ನೆ ಏನಪ್ಪ ಅಂದರೆ 20ನೇ ಕಂತಿನ ಹಣವು ಕೂಡ 19 ಮತ್ತು 20ನೇ ಕಂತಿನ ಹಣವನ್ನು ಎರಡನ್ನೂ ಕೂಡ ಸೇರಿಸಿ 4,000 ರೂಪಾಯಿ ಒಟ್ಟಿಗೆ ಜಮಾ ಮಾಡ್ತಾರೆ, ಅಥವಾ 19ನೇ ಕಂತಿನ ಹಣವನ್ನೇ ಬೇರೆ, 20ನೇ ಕಂತಿನ ಹಣವನ್ನೇ ಬೇರೆ ಬೇರೆಯಾಗಿ ಜಮಾ ಮಾಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, 2 ಕಂತನ್ನು ಒಟ್ಟಿಗೆ ಜಮಾ ಮಾಡುವಂಥ ಸಾಧ್ಯತೆ ತುಂಬಾ ಅಂದರೆ ತುಂಬಾ ಕಡಿಮೆ ಇದೆ. 19ನೇ ಕಂತಿನ ಹಣವನ್ನೇ ಒಂದು ಟೈಮ್ನಲ್ಲಿ ಏಪ್ರಿಲ್ 18 ಅಥವಾ ಏಪ್ರಿಲ್ 21ನೇ ತಾರೀಕಿನಂದು ಜಮಾ ಮಾಡ್ತಾರೆ ಸ್ನೇಹಿತರೆ. 19ನೇ ಕಂತಿನ ಹಣ ಪೂರ್ತಿಯಾಗಿ ಎಲ್ಲರ ಖಾತೆಗೂ ಕೂಡ ಎಲ್ಲ 1,25 ಲಕ್ಷ ಮಹಿಳೆಯರು ಏನೇನೆಲ್ಲ ಇದ್ದಾರೆ ಸ್ನೇಹಿತರೆ, ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಜಮಾ ಆದಮೇಲೆ 20ನೇ ಕಂತಿನ ಹಣವನ್ನು ಜಮಾ ಮಾಡುವಂಥ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ ನಮ್ಮ ಈಗಿನ ಸರ್ಕಾರ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಆಲ್ಮೋಸ್ಟ್ ಆಲ್ ನೀವೇನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆಯಲ್ಲಿ ಏಪ್ರಿಲ್ 25ರ ಒಳಗೆ ನಿಮ್ಮೆಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು 19ನೇ ಕಂತಿನ ಹಣ 2,000 ರೂಪಾಯಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗ್ತದೆ ಸ್ನೇಹಿತರೆ. ಅದಾದ ನಂತರ ಮೇನ ಮೊದಲ ವಾರದಲ್ಲಿ ನಿಮಗೆ 20ನೇ ಕಂತಿನ ಹಣ ಮತ್ತೆ ಜಮಾ ಆಗುವಂಥ ಸಾಧ್ಯತೆ ಈಗ ನಮಗೆ ಶೀಘ್ರದಲ್ಲೇ ಕಂಡು ಬರ್ತಾ ಇದೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.